ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7 ಓದುತ್ತಿರುವವರು ವಾಣಿ ದೇಸಾಯಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಮಾತನಾಡುವಾಗ ಪಂಚಮಸಾಲಿಗಳ ಮೀಸಲಾತಿ ಹೋರಾಟವನ್ನು ಸಂವಿಧಾನ ಬಾಹಿರ ಅಂತ ಹೇಳಿದ್ದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಸಮುದಾಯದವರಲ್ಲಿ ತೀವ್ರ ಅಸಮಾಧಾನವನ್ನುಂಟು ಮಾಡಿದೆ. ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿಯೊಂದನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿ, ನಮ್ಮ ಹೋರಾಟವನ್ನು ಅಸಂವೈಧಾನಿಕ ಎಂದು ಹೇಳುವ ಮೂಲಕ ಸಮುದಾಯದ ಬಗ್ಗೆ ನನಗೆ ಯಾವುದೇ ಕಾಳಜಿ ಇಲ್ಲ ಎನ್ನುವುದನ್ನು ಸಿದ್ದರಾಮಯ್ಯ ನಿರೂಪಿಸಿದ್ದಾರೆ. ಅವರು ಹೇಳಿರುವುದು ಬಸವಣ್ಣನ ಎಲ್ಲ ಅನುಯಾಯಿಗಳಿಗೆ ಮಾಡಿದ ಅವಮಾನವಾಗಿದೆ ಎಂದು ಸ್ವಾಮೀಜಿ ಕಿಡಿಕಾರಿದರು. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡುವಂತ ಪ್ರಯತ್ನವನ್ನು ಯಾಕೆ ಮಾಡಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನೀವು ಹೋರಾಟ ಮಾಡ್ಲಿಕ್ಕೆ ಅವಕಾಶವನ್ನು ಯಾಕೆ ಮಾಡ್ಕೊಡ್ಬೇಕಾಗಿತ್ತು? ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದ್ ಕಡೆ ನಮಗೆ ಸಾಫ್ಟ್ ಕಾರಣ ಇತ್ತು. ಇವರು ಬಸವ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತಾನಂತ ಗೌರವ ಇತ್ತು. ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ? ಯಾವಾಗ ಲಿಂಗಾಯತರ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರು ಕೇಳುವಂತದ್ದು ಅಕ್ವತ್ತಾಯ ಆ ಸಂವಿಧಾನಕ್ಕೆ ಅನ್ನೋ ಶಬ್ದನ ಯಾವಾಗ ಬಳಸಿದ್ರಿ ಅವತ್ತು ನಮಗೆ ಗೊತ್ತಾಯ್ತು ನಿಜವಾಗ್ಲೂ ಸಹ ನಮ್ಮ ಸಮಾಜದ ಬಗ್ಗೆ ನಿಮ್ಗೆ ಕಳಕಳಿ ಇಲ್ಲ. ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನ ಹತ್ತಿಕ್ಕುವಂತ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು, ಸಂವಿಧಾನದ ಹೆಸರು ಹೇಳ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಮ್ಮ ಹೋರಾಟನ ದಿಕ್ಕಿಪಿಸುವ ಪ್ರಯತ್ನವನ್ನ 7 ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಮರೆಂದರೆ ಪ್ರೀತಿ, ಅವರಿಗೆ ಮುತ್ತು ಕೊಡುತ್ತಾರೆ, ನಮಗೆ ಲಾಠಿ ಏಟು ಕೊಡುತ್ತಾರೆ ಎಂದು ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರಿಗೆ ಇವರು ಮುತ್ತು ಕೊಡುತ್ತಾರೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಕೋರರಿಗೆ ಮುತ್ತು ಕೊಡುತ್ತಾರೆ, ಕುಕ್ಕರ್ ಬಾಂಬ್ ಇಟ್ಟವರಿಗೂ ಮುತ್ತು ಕೊಡುತ್ತಾರೆ, ಆದರೆ ಶಾಂತ ರೀತಿಯಿಂದ ಹೋರಾಟ ಮಾಡಿದ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾರೆ ಎಂದರು. ಹುಬ್ಬಳ್ಳಿಯಾಗ ಪೊಲೀಸ್ ಸ್ಟೇಷನ್ ಸುಟ್ರು, ಅವ್ರಿಗೇನು ಇವರು ಮುತ್ತು ಕೊಟ್ರ? ಅವ್ರಿಗೆ ಮುತ್ತು ಕೊಡಕ್ ಬರ್ತೈತೆ ಅವ್ರಿಗೆ ಇದರಿಂದ ಬಿಟ್ಟು. ಅಲ್ಲಿ ಡಿಕೆ ಹಳ್ಳಿ ಜೆಕೆ ಹಳ್ಳಿ ಅಲ್ಲಿ ಬೆಂಗಳೂರಾಗ ಡಿಜೆ ಹಳ್ಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು, ಅವ್ರಿಗೆ ಮುತ್ತು ಕೊಡ್ತಾರೆ. ಕುಕ್ಕರ್ ಬಾಂಬ್ ಮಾಡುವವರಿಗೆ ಮುತ್ತು ಕೊಡ್ತಾರೆ. ಅವ್ರಿಗೆಲ್ಲ ಮುತ್ತು ಕೊಡೋದು, ಅಲ್ಲೆಲ್ಲ ಅವ್ರಿಗೆ ಲಾಠಿ ಕೊಡಬೇಕು, ಅವ್ರಿಗೆಲ್ಲ ಗುಂಡು ಹಾರಿಸ್ಬೇಕು, ಅಂತೆಲ್ಲ ಹಾರಿಸೋದಿಲ್ಲ, ಅಲ್ಲ ಅವ್ರಿಗೆಲ್ಲರಿಗೂ ಮುತ್ತು ಕೊಡ್ತಾರೆ. ಇಲ್ಲಿ ನಾವು ಶಾಂತ ರೀತಿಯಿಂದ ಕೇಳಾಕತ್ತಾರೆ, ಇಲ್ಲಿ ನಮಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಪದ್ಧತಿ. ಜಸ್ಟಿಸ್ ಮೈಕಲ್ ಕುನ್ಹಾ ಅವರ ವರದಿಯ ಆಧಾರದ ಮೇಲೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪಿಪಿಇ ಕಿಟ್ ಮತ್ತು ಮಾಸ್ಕ್ ಖರೀದಿಯಲ್ಲಿ ತಪ್ಪುಗಳಾಗಿವೆ ಎಂಬುದು ಕಂಡುಬಂದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಹಲವಾರು ಎಫ್ಐಆರ್ ದಾಖಲಿಸಲು ಈಗಾಗಲೇ ಆರಂಭವಾಗಿದೆ ಎಂದರು. ಜಸ್ಟಿಸ್ ಕುನ್ಹಾ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಯಾಕೆಂದ್ರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ, ಕೆಲವು ಕಡೆ ಅನಾವಶ್ಯಕವಾಗಿ ಬಹಳ ದೊಡ್ಡ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರತಕ್ಕಂಥದ್ದು, ಕೆಲವು ಕಡೆ ಬೋಗಸ್ ಕಂಪನಿಗಳಿಗೆ ಆರ್ಡರ್ಗಳು ಕೊಟ್ಟಿರುವಂಥದ್ದು, ಕೆಲವು ಕಡೆ ಬೇರೆ ಬೇರೆ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿರುವಂಥದ್ದು, ಹಲವಾರು ವಿಚಾರಗಳಿದೆ. ಅದರಿಂದ ಅದನ್ನ ಕಾನೂನಿನ ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ಳೇಬೇಕಾಗ್ತದೆ. ಆ ಆಧಾರದ ಮೇಲೆ ಇದು ಒಂದು ಎಫ್ಐಆರ್ ಈಗ ರಿಜಿಸ್ಟರ್ ಆಗಿದೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಸಿದ್ದರಾಮಯ್ಯ ಸರ್ಕಾರ ಕೋವಿಡ್ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿ ಹೆದರಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕೋವಿಡ್ ಹಾವಳಿ ಕೊನೆಗೊಂಡು 4 ವರ್ಷ ಕಳೆದಿವೆ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ಕಡ್ಲೆಕಾಯಿ ತಿಂತಿದ್ರಾ? ಕೋವಿಡ್ ಸಮಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜನರ ಜೀವ ಉಳಿಸುವುದು ಮುಖ್ಯವಾಗಿತ್ತು. ತಾವೆಲ್ಲ ದಿನಕ್ಕೆ 8-10 ತಾಸು ಕೆಲಸ ಮಾಡಿದ್ದೇವೆ. ಆದರೆ ಸಿದ್ದರಾಮಯ್ಯ ಮತ್ತು ಇತರ ಕಾಂಗ್ರೆಸ್ ನಾಯಕರು 3 ತಿಂಗಳವರೆಗೆ ಮನೆಯಿಂದ ಹೊರಗೆ ಬಂದಿರಲಿಲ್ಲ ಎಂದು ಅಶೋಕ್ ಹೇಳಿದರು. ಈಗ 3 ವರ್ಷದ ಅಂದ್ರೆ 4 ವರ್ಷದ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಅಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಆಪಾದನೆಗಳನ್ನ ಮಾಡಿ ಇವತ್ತು ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ.
ನನ್ಗನ್ಸ್ತೈತೆ ಕಾಂಗ್ರೆಸ್ ಅವರು ಈ 4 ವರ್ಷ ಏನ್ ಮಾಡ್ತಾ ಇದ್ರು? ಕಳ್ಳೆಕಾಯಿ ತಿಂತಾ ಇದ್ರ? 4 ವರ್ಷ ಏನು ಮಾತಾಡೇ ಇಲ್ಲ, ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಯಾವಾಗ ವಾಲ್ಮೀಕಿ ಮತ್ತು ಮೂಢ ಹಗರಣ ಅವರಿಗೆ ಕೊರಳಿಗೆ ಸುತ್ತಕೊಂತು, ಆಗ 4 ವರ್ಷದ ಹಿಂದೆ ಕೋವಿಡ್ ಏನ್ ಕರ್ನಾಟಕ ಒಂದರಲ್ಲೇ ಬಂದಿಲ್ಲ, ಇಡೀ ದೇಶದಲ್ಲಿ ಬಂದಿದೆ, ಇಡೀ ಪ್ರಪಂಚದಲ್ಲಿ ಬಂದಿದೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರತಿ ನಿಮಿಷನೂ ಕೂಡ, ಪ್ರತಿ ಗಂಟೆನೂ ಕೂಡ ಬಹಳ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಆಗಿತ್ತು. ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯನವರು ಮನೆಯಿಂದ ಆಚೆನೆ ಬಂದಿಲ್ಲ. ಅವಾಗ 3 ತಿಂಗಳು ಸಿದ್ದರಾಮಯ್ಯನವರು ಮನೆಯಿಂದ ಆಚೆ ಬಂದಿಲ್ಲ. ನಾವೆಲ್ಲ ಮನೆ ಬಿಟ್ಟು ಪ್ರತಿ ದಿನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡಿದ್ರು. ಇವರು ಮನೆ ಬಿಟ್ಟು ಈಚೆ ಬರ್ದಿದ್ದವರು ಈಗ ಕೋವಿಡ್ ಅಲ್ಲಿ ಹಗರಣ ಆಗ್ತೈತೆ ಅಂತೇಳಿ ಹೇಳುವಂಥದ್ದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಇದು ದ್ವೇಷದ ರಾಜಕಾರಣ ಬಿಟ್ರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರುವಂತದ್ದು ಇರ್ಬೋದು, ಕೋವಿಡ್ ಕೇಸ್ ಇರ್ಬೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಆಗಿರ್ತಕ್ಕಂಥ ಪೊಲಿಟಿಕಲ್ ಲಾಸ್, ಆ ಲಾಸ್ಗೆ ಸರಿದೂಗಿಸ್ಬೇಕು. ನಾವು ಬಿಜೆಪಿಯರ ಮೇಲೆ ಆಪಾದನೆ ಮಾಡಿ ತಾನ್ ಕಳ್ಳ ಪರರ ನಂಬ ಅನ್ನೋ ರೀತಿ ಕಾಂಗ್ರೆಸ್ ಅವರು ಒಂದು ಕೇಸನ್ನ ದಾಖಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ ಇದರಲ್ಲಿ. 650ಕ್ಕೂ ಹೆಚ್ಚು ಜನರು ಸತತವಾಗಿ ಅಹೋರಾತ್ರಿ 33 ಗಂಟೆ 33 ನಿಮಿಷ 33 ಸೆಕೆಂಡ್ ಹನುಮಾನ ಚಾಲಿಸ ಪಾರಾಯಣ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಾಗಿದೆ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಅಧ್ವರ್ಯದಲ್ಲಿ ಅವಧೂತ ದತ್ತಪೀಠದ ನಾದ ಮಂಟಪದಲ್ಲಿ 650ಕ್ಕೂ ಹೆಚ್ಚು ಜನರು ಸತತವಾಗಿ ಅಹೋರಾತ್ರಿ 33 ಗಂಟೆ 33 ನಿಮಿಷ 33 ಸೆಕೆಂಡ್ ಹನುಮಾನ್ ಚಾಲೀಸ್ ಪಾರಾಯಣದೊಂದಿಗೆ ಹನುಮಾನ್ ಜಯಂತಿ ದಿನ ಪಾರಾಯಣವು ಸಂಪನ್ನಗೊಂಡಿತು. ನೂರಾವೊಂದು ರೈತರು ಕಾಲ್ನಡಿಗೆಯಲ್ಲಿ ಸಾಗುವುದು ಹೇಗೆ ಅಪಾಯವನ್ನುಂಟು ಮಾಡುತ್ತದೆ ಎಂಬುದನ್ನು ಸರ್ಕಾರ ವಿವರಿಸಬೇಕು. ನಾವು ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಎಂದು ರೈತ ಮುಖಂಡ ಸರ್ವನ್ ಸಿಂಗ್ ಫಂದೇರ್ ಹೇಳಿದ್ದಾರೆ. ಶಂಭುಗಡಿಯಿಂದ ದೆಹಲಿಗೆ ನಡೆದ ಪಾದಯಾತ್ರೆಯಲ್ಲಿ ಮಾತನಾಡಿ, ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾದ 101 ರೈತರ ಜಾಥಾದಲ್ಲಿ ಮತ್ತೊಮ್ಮೆ ದೈಹಿಕ ಬಲ ಪ್ರಯೋಗಿಸಲಾಯಿತು. ಈ ಚಳಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದ ರೈತರ ವಿರುದ್ಧ ರಾಸಾಯನಿಕ ನೀರನ್ನು ಬಳಸುವುದನ್ನು ಇಡೀ ಜಗತ್ತು ನೋಡಿದೆ. ಅಶ್ರುವಾಯು ಎಸೆಯುವ ಮೂಲಕ ರೈತರನ್ನು ಗಾಯಗೊಳಿಸಿದ್ದಾರೆ ಎಂದರು. इस समय के प्रधानमंत्री नरेंद्र मोदी जी ने जो 101 किसानों का जथा था उसके ऊपर फिर बल प्रहार किया और पूरी दुनिया ने देखा कि दुनिया की 5वीं महाशक्ति पैदल जा रहे किसानों मजदूरों के ऊपर जिस तरह से बल प्रयोग कर रही है, जो दरिया के नीचे केमिकल वाला पानी है घग्गर दरिया का, इतनी सर्दी में जहां हाथ कांप रहे हैं उस पानी का प्रयोग किया। एक तरफ वार्ता करते हो, दूसरी तरफ पानी मारते हो। अब देश ये बताए हमने भी वायलेंस किन्होंने किया है। इसी के साथ साथ आज नई बातें सामने आई। हमारी स्टेज के ऊपर भी हंजू गैस के बम फेंके गए और हमारी स्टेज से आगे रॉकेट लॉन्चर से तकरीबन 1-1.5 किलोमीटर आगे जाकर भी एक गोला फेंका गया और दूसरी ओर खेतों में भी हंजू गैस मारा गया। इसके पीछे सरकार की मंशा क्या हो सकती है? लगभग 10,000 से ऊपर आम जनता आज शंभू मोर्चे को देखने आई थी।
सपोर्ट में आई थी, लंगर लेकर आई थी। हमारे किसान मजदूर मोर्चे और एसकेएम नॉट पॉलिटिकल के किसान मजदूर तो थे ही यहाँ। पब्लिक के ऊपर फेंक कर हंजू गैस उसे भड़काना चाहते थे। और देखा, जितने भी हमारे किसान मजदूर नौजवान यहाँ आए, उन्होंने हमारे जाब्ते में कोई भी बाधा नहीं डाली। ಗವಾಸ್ಕರ್ ಟ್ರೋಫಿ ಟೆಸ್ಟ್ ಕ್ರಿಕೆಟ್ ಸರಣಿಯ 3ನೇ ಪಂದ್ಯಕ್ಕೆ ಮಳೆಯಿಂದ ಅಡ್ಡಿಯಾಯಿತು. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. 13.2 ಓವರ್ಗಳಲ್ಲಿ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ವಿಕೆಟ್ ನಷ್ಟವಿಲ್ಲದೆ 28 ರನ್ ಗಳಿಸಿದ್ದಾಗ ಮಳೆಯಿಂದಾಗಿ ದಿನದಾಟವನ್ನು ರದ್ದುಗೊಳಿಸಲಾಯಿತು. ಪ್ರಸ್ತುತ ಉಭಯ ತಂಡಗಳು ಸರಣಿಯಲ್ಲಿ 1-1 ಸಮಬಲ ಸಾಧಿಸಿವೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?